ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಹೇಗೆ ನಿಮ್ಮ ಲೈಫನ್ನು ಎಫೆಕ್ಟಿವ್ ಆಗಿ ಹಾಗೂ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡಬಹುದು ಎಂದು ತಿಳಿಯೋಣ. ಸಕ್ಸಸ್ಫುಲ್ ಪೀಪಲ್ ಈ 7 ಹ್ಯಾಬಿಟ್ ಇಂದ ಅವರ ಲೈಫನ್ನು ತುಂಬ ಎಫೆಕ್ಟಿವ್ ಆಗಿ ಲೀಡ್ ಮಾಡಿ ಜೀವನದಲ್ಲಿ ಅತಿ ದೊಡ್ಡ ಸ್ಥಾನದಲ್ಲಿ ಬದುಕುತ್ತಾರೆ. ನೀವು ಇದನ್ನು ದಿನನಿತ್ಯ ಬಿಡದೆ ಪಾಲಿಸೋದ್ರಿಂದ ನಿಮ್ಮ ವ್ಯಕ್ತಿತ್ವ, ವ್ಯವಹಾರ ಮತ್ತು ವರ್ತನೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ನೋಡಬಹುದು. ನಂಬರ್ 1, ಬಿ ಪ್ರೊಆಕ್ಟಿವ್. ಅಂದರೆ ನಿಮ್ಮ ಜೀವನದ ಜವಾಬ್ದಾರಿ ನೀವೇ ತೆಗೆದುಕೊಳ್ಳಬೇಕು. ಹೊರಗಿನ ಪರಿಸ್ಥಿತಿಗಳು ಹಾಗೂ ಇನ್ನಾವುದೇ ವ್ಯಕ್ತಿ ಅಥವಾ ವಸ್ತುಗಳಿಂದ ನಿಮ್ಮ ಜೀವನ ನಿರ್ಧಾರವಾಗಬಾರದು. ನಿಮ್ಮ ಕೆಲಸದಿಂದ, ನಿರ್ಧಾರಗಳಿಂದ ಮತ್ತು ಆಯ್ಕೆಗಳಿಂದ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಬೇಕು. ನಿಮ್ಮ ಪ್ರತಿಯೊಂದು ಕೆಲಸವು ನಿಮ್ಮ ಉದ್ದೇಶದ ಮೇಲೆ ಅವಲಂಬಿತವಾಗಿದೆ ಎಂಬುದು ನೆನಪಿಸಿಕೊಳ್ಳಬೇಕು. ಉದಾಹರಣೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಲು ಬಯಸಿದ್ದರೆ ಅದಕ್ಕೆ ಬೇಕಾಗುವ ಸಿದ್ಧತೆ ಮಾಡಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಓದುವುದು, ಸರಿಯಾದ ಆಹಾರ ಸೇವನೆ ಮಾಡುವುದು ಮತ್ತು ಹೊರಗಿನ ಪರಿಸ್ಥಿತಿ ನಿಮ್ಮನ್ನು ಹಿಂಸಿಸಿದರೂ ನಿಮ್ಮ ಗುರಿ ಹಾಗೂ ಕೆಲಸಗಳನ್ನು ಛಲಬಿಡದೆ ಪಾಲಿಸಬೇಕು. ನಂಬರ್ 2, ಬಿಗಿನ್ ವಿತ್ ದ ಎಂಡ್ ಇನ್ ಮೈಂಡ್. ಕೊನೆಯದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾರಂಭಿಸಿ. ಅಂದರೆ ನಮ್ಮ ಜೀವನದ ಗುರಿಗಳು ಸ್ಪಷ್ಟವಾಗಿರಬೇಕು. ನಾವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದ್ದೇವೆ ಎಂಬುದು ನಮಗೆ ಗೊತ್ತಿರಬೇಕು. ಪ್ರತಿದಿನದ ಕೆಲಸಗಳಲ್ಲಿ ಈ ಗುರಿಗಳನ್ನು ಹೇಗೆ ತಲುಪಬಹುದು ಎಂಬುದರ ಬಗ್ಗೆ ತಿಳಿದಿರಬೇಕು. ಉದಾಹರಣೆ, ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕೆಂದರೆ ಅದಕ್ಕೆ ತಕ್ಕಂತೆ ತದನಂತರದ ಹಂತಗಳನ್ನು ನಿರ್ಧರಿಸಬೇಕು. ನಿಮ್ಮ ಪರೀಕ್ಷೆಗೆ ಬೇಕಾಗುವ ವಿಷಯದ ಬಗ್ಗೆ ಹೆಚ್ಚು ಮಾಹಿತಿ ಪಡೆಯಬೇಕು ಹಾಗೂ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು. ಸಾಧ್ಯವಾದರೆ ಬೇರೆಯವರಿಂದ ತರಗತಿ ಪಡೆಯಬೇಕು ಹಾಗೂ ಪ್ರತಿನಿತ್ಯ ನೀವು ಹೆಚ್ಚು ಸಮಯ ಸ್ಟಡಿ ಅವರ್ಸ್ ಅಂತ ಪ್ಲ್ಯಾನ್ ಮಾಡಬೇಕು. ಈ ರೀತಿ ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು. ನಂಬರ್ 3, ಮುಖ್ಯ ವಿಷಯಗಳನ್ನು ಮೊದಲಿಗೆ ಮಾಡಿರಿ. ಪುಟ್ ಫಸ್ಟ್ ಥಿಂಗ್ ಫಸ್ಟ್. ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಕಾರ್ಯಗಳಿಗೆ ಮೊದಲ ಸ್ಥಾನ ನೀಡಬೇಕು. ಕೆಲವೊಮ್ಮೆ ತುರ್ತು ಕಾರ್ಯಗಳು ನಮ್ಮ ಸಮಯವನ್ನು ತೆಗೆದುಕೊಳ್ಳುತ್ತವೆ, ಆದರೆ ಅವು ಮುಖ್ಯವಲ್ಲ ಎಂದು ಅರಿತು ನಮ್ಮ ಮುಖ್ಯ ಕಾರ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಇದರಿಂದ ನಮ್ಮ ಸಮಯವನ್ನು ಸರಿಯಾಗಿ ಬಳಸಿ ಗುರಿಗಳನ್ನು ಸುಲಭವಾಗಿ ತಲುಪಬಹುದು. ಉದಾಹರಣೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಬೇಕೆಂದರೆ ಪರೀಕ್ಷೆಗಾಗಿ ಓದುವುದಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು ಹಾಗೂ ಮುಖ್ಯ ಮತ್ತು ತುರ್ತು ಕಾರ್ಯಗಳ ನಡುವೆ ವ್ಯತ್ಯಾಸ ತಿಳಿಯಬೇಕು. ಅಂದರೆ ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ದಿನನಿತ್ಯದ ಕಾರ್ಯಗಳ ಪಟ್ಟಿ ಮಾಡಿಕೊಂಡು ಅದರ ಪ್ರಕಾರ ನಡೆಯಬೇಕು. ನಂಬರ್ 4, ಥಿಂಕ್ ವಿನ್ ವಿನ್. ವಿನ್ ವಿನ್ ಯೋಚನೆಗಳನ್ನು ಆಲೋಚಿಸಿ. ಎಲ್ಲರಿಗೂ ಲಾಭವಾಗುವ ಯೋಚನೆಗಳು ಬೆಳೆಸಬೇಕು. ನಮ್ಮ ಸಂಬಂಧಗಳಲ್ಲಿ ಮತ್ತು ವ್ಯವಹಾರಗಳಲ್ಲಿ ಉಪಯೋಗಿಸುವ ಲಾಭವನ್ನು ಸಾಧಿಸುವ ರೀತಿಯಲ್ಲಿಯೇ ಆಲೋಚಿಸಬೇಕು. ನಾವು ಗೆಲ್ಲಬೇಕು, ನೀವು ಗೆಲ್ಲಬೇಕು ಎಂಬ ದೃಷ್ಟಿಕೋನವನ್ನು ಬೆಳೆಸಿದರೆ ನಮ್ಮ ಸಂಬಂಧಗಳು ಉತ್ತಮವಾಗಿರುತ್ತದೆ ಮತ್ತು ದೀರ್ಘಕಾಲಿಕ ಸಹಕಾರವನ್ನು ಹೊಂದಿರಬಹುದು. ಉದಾಹರಣೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕೆಂದರೆ ಅದಕ್ಕೆ ಬೇಕಾದ ಸಿದ್ಧತೆಯೊಂದಿಗೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಕಂಬೈನ್ ಸ್ಟಡಿ ಮಾಡುವುದರಿಂದ ನಿಮಗೆ ಗೊತ್ತಿರುವ ವಿಷಯ ಅವರ ಹತ್ರ ಶೇರ್ ಮಾಡಬಹುದು, ಅವರಿಗೆ ಗೊತ್ತಿರೋ ವಿಷಯ ನಿಮ್ಮ ಹತ್ರನೂ ಶೇರ್ ಮಾಡುತ್ತಾರೆ. ಈ ರೀತಿ ಮಾಡೋದ್ರಿಂದ ಇನ್ನೂ ಹೆಚ್ಚು ವಿಷಯಗಳು ಸಿಗುತ್ತೆ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಷನ್ಶಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಂಬರ್ 5, ಸೀಕ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್ ದೆನ್ ಟು ಬಿ ಅಂಡರ್ಸ್ಟುಡ್. ಮೊದಲು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು, ನಂತರ ಅರ್ಥ ಮಾಡಿಸಲು ಪ್ರಯತ್ನಿಸಬೇಕು. ಪ್ರತಿಯೊಬ್ಬರಿಗೂ ತನ್ನದೇ ಆದ ದೃಷ್ಟಿಕೋನ, ಭಾವನೆಗಳು ಮತ್ತು ಅನಿಸಿಕೆಗಳು ಇರುತ್ತವೆ. ಅವರು ಮಾತನಾಡುವುದನ್ನು ಗಮನದಿಂದ ಕೇಳಿ ಮತ್ತು ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರು ಹೇಳುವುದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರ ನಮ್ಮದೇ ದೃಷ್ಟಿಕೋನವನ್ನು ಹಂಚಿಕೊಳ್ಳಬೇಕು. ಈ ಕ್ರಮವು ಉತ್ತಮ ಸಂಬಂಧ ಮತ್ತು ಸಮಾಧಾನ ತರುತ್ತದೆ. ನಂಬರ್ 6, ಸಿನರ್ಜಿ. ಸಾಮೂಹಿಕ ಶಕ್ತಿಯನ್ನು ಬಳಸುವ ಮೂಲಕ ಉತ್ತಮ ಪರಿಹಾರಗಳನ್ನು ಕಂಡುಹಿಡಿಯಬಹುದು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಸಿದ್ಧಾಂತವನ್ನು ಪಾಲಿಸಬೇಕು. ಪರಸ್ಪರ ಸಹಕಾರವನ್ನು ಬೆಳೆಸಿ ಮತ್ತು ತಂಡದ ಶಕ್ತಿಯನ್ನು ಬಳಸಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬೇಕು. ವಿಭಿನ್ನ ಪ್ರತಿಭೆಗಳು ಮತ್ತು ದೃಷ್ಟಿಕೋನಗಳನ್ನು ಒಟ್ಟುಗೂಡಿಸುವ ಮೂಲಕ ಹೆಚ್ಚು ಸೃಜನಾತ್ಮಕ ಪರಿಹಾರಗಳನ್ನು ಕಂಡುಹಿಡಿಯಬಹುದು. ನಂಬರ್ 7, ಶಾರ್ಪನ್ ದ ಸಾ. ಮೂಲೆ ತೊಂದರೆಗಳನ್ನು ಕಡಿತಗೊಳಿಸಬೇಕು. ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಆತ್ಮೀಯ
ಶಕ್ತಿಯನ್ನು ಪುನಃ ತುಂಬಿಸಿಕೊಳ್ಳಬೇಕು. ನಿರಂತರವಾಗಿ ಸ್ವಯಂ ನಿರ್ವಹಣೆ, ಮರುಶಕ್ತಿ ಮತ್ತು ಅವಸರಗಳನ್ನು ಬೆಳೆಸಿಕೊಳ್ಳಬೇಕು. ಹೀಗಾಗಿ ನಾವು ಯಾವಾಗಲೂ ಹೊಸ ಶಕ್ತಿಯಿಂದ ಹಾಗೂ ಸಂತೃಪ್ತಿಯೊಂದಿಗೆ ಮುಂದುವರಿಯಬಹುದು. ಉದಾಹರಣೆ, ಪ್ರತಿನಿತ್ಯ ನಾವು ಯೋಗ, ವ್ಯಾಯಾಮ, ಧ್ಯಾನ ಮಾಡುತ್ತಾ ಹಾಗೂ ಉತ್ತಮ ಆಹಾರ ಸೇವಿಸುವುದು ನಮ್ಮ ಮನಸ್ಸಿನ ಶಕ್ತಿ ಮತ್ತು ದೃಢತೆಯನ್ನು ಹೆಚ್ಚಿಸುತ್ತದೆ. ಈ 7 ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸುವುದರಿಂದ ನಮ್ಮ ವ್ಯಕ್ತಿತ್ವ ಮತ್ತು ಜೀವನದ ಶೈಲಿಯಲ್ಲಿ ಮಹತ್ವದ ಬದಲಾವಣೆಗಳನ್ನು ನೋಡಬಹುದು ಹಾಗೂ ಯಶಸ್ವಿಯಾಗಿ ಮತ್ತು ಸಂತೋಷವಾಗಿರಬಹುದು. ಈ ವಿಷಯದ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಬೇಕೆಂದರೆ ಸ್ಟೀಫನ್ ಕೋವಿ ಅವರು ಬರೆದಿರುವ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಅನ್ನೋ ಪುಸ್ತಕದಲ್ಲಿ ತಿಳಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.